ಯೋಧನ ಅಂತ್ಯಕ್ರಿಯೆ ನೆರವೇರಿಸಿದ ಯುವಕರು. ಹೌದು, ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಸ್ನೇಹ ಸಂಜೀವಿನಿ ವಿವಿಧೋದ್ದೇಶಗಳ ಸಂಸ್ಥೆಯ ವೈಭವ ನಿರ್ಗತಿಕರ ಆಶ್ರಮದಲ್ಲಿ ನಿರ್ಗತಿಕ ವಯೋವೃದ್ಧ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಸಂಸ್ಥೆಯ ಸಿಬ್ಬಂದಿ ವರ್ಗದ ಹಾಗೂ ನರಗುಂದ ನಗರದ ಸಮಾಜಮುಖಿ ಯುವಕರು ಸೇರಿಕೊಂಡು ವಿಧಿವಿಧಾನದ ಮೂಲಕ ಮೃತರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಯುವಕರು ಮಾತನಾಡಿದರು. ವಯೋವೃದ್ಧ ತಂದೆ ತಾಯಿಗಳನ್ನು ಮನೆಯಿಂದ ಹೊರಗೆ ಹಾಕಿ ನಿರ್ಗತಿಕರನ್ನಾಗಿ ಮಾಡುವುದನ್ನು ನಿಲ್ಲಿಸಬೇಕು. ಹಿರಿಯರಿಗೆ ಮನೆಯಲ್ಲಿರಿಸಿಕೊಂಡು ಅವರ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಬೇಕು. ಹಿರಿಯರನ್ನ ಅನಾಥ ಆಶ್ರಮಗಳಿಗೆ ಕಳಿಸುವುದನ್ನು ತಡೆಯಬೇಕು. ನಿರ್ಗತಿಕರಲ್ಲಿ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನ ಮಾಡಬೇಕು ಎಂದರು. ಇತ್ತೀಚಿನ ದಿನಗಳಲ್ಲಿ ಹಿರಿಯ ಜೀವಿಗಳು ಅನೇಕ ಮಾರಣಾಂತಿಕ ಕಾಯಿಲೆಗಳಿಗೆ ಒಳಗಾಗ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಅವರ ಆರೋಗ್ಯವನ್ನು ವಿಚಾರಿಸಬೇಕು, ಅವರನ್ನ ನೋಡಿಕೊಳ್ಬೇಕು. ಇಲ್ಲದೇ ಇದ್ರೆ ನಿರ್ಗತಿಕರಾಗಿ ತಮ್ಮ ಜೀವವನ್ನ ಕಳೆದುಕೊಳ್ತಾರೆ. ಇಂತಹ ಘಟನೆಗಳು ನಡೆಯದಂತೆ ಸರ್ಕಾರ ಎಚ್ಚರ ವಹಿಸಬೇಕು ಎಂದರು. ನಿರ್ಗತಿಕ ವ್ಯವಸ್ಥೆಗೆ ಒಳಗಾದವರಿಗೆ ಸರಿಯಾದ ತಿಳುವಳಿಕೆಯನ್ನು ಒದಗಿಸಬೇಕು ಮತ್ತು ಯಾರೂ ಹೆತ್ತವರನ್ನ ನಿರ್ಗತಿಕರನ್ನಾಗಿ ಮಾಡಬಾರದು ಅಂತ ಯುವಕರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡ್ರು. ಇನ್ನು ಆಶ್ರಮಕ್ಕೆ ಸಹಾಯ ಹಸ್ತ ನೀಡತಕ್ಕಂಥ ಜೀವಿಗಳು ಈ ಒಂದು ಕೆಳಗಿನ ವಿಳಾಸಕ್ಕೆ ನೀವು ಸಂಪರ್ಕ ಮಾಡಬಹುದು. ಸ್ಥಳ ಸ್ನೇಹ ಸಂಜೀವಿನಿ ವಿವಿಧೋದ್ದೇಶಗಳ ಸಂಸ್ಥೆ, ವೈಭವ ನಿರ್ಗತಿಕರ ಆಶ್ರಮ, ನರಗುಂದ. ಇದು ಪುರಸಭೆ ಪಕ್ಕ ಇದೆ. ದೂರವಾಣಿ ಸಂಖ್ಯೆ 8884738017. ಈ ದೂರವಾಣಿಗೆ ನೀವು ಕರೆ ಮಾಡುವ ಮೂಲಕ ಅಥವಾ ಆ ಸ್ಥಳಕ್ಕೆ ಭೇಟಿ ನೀಡುವ ಮೂಲಕ ನೀವು ಆಶ್ರಮಕ್ಕೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಬಹುದು. ಈ ಸಂದರ್ಭದಲ್ಲಿ ದತ್ತಾತ್ರೇಯ ಜೋಗನ್ನವರ್, ವಿಜಯ್ ಜಲವಾದಿ ಮತ್ತು ಇನ್ನು ಅನೇಕ ಯುವಕ ಮಿತ್ರರು ಪಾಲ್ಗೊಂಡಿದ್ದರು. ವರದಿ ಗುರುನಾಥ್ ಕೆಂಕಾರ್ಕರ್, ರಾಷ್ಟ್ರ ಕ್ರಾಂತಿ ನ್ಯೂಸ್, ನರಗುಂದ.